You know what is the Article 14? Yeah. You tell me what is the Article 14? What is Article 14? You tell me. ನೀವ್ ಹೇಳಿ. What is the Article 14? Freedom of speech. ನಮಸ್ಕಾರ. ಒಬ್ಬ ರಾಜಕಾರಣಿ ಇರಲಿ ಅಥವಾ ಒಬ್ಬ ಸಾಮಾನ್ಯ ಕೂಲಿ ಕಾರ್ಮಿಕ ಇರಲಿ, ಕಾನೂನಿನ ಮುಂದೆ ಇಬ್ಬರು ಒಂದೇ ಅನ್ನೋದು ನಿಮ್ಗೆ ಗೊತ್ತಾ? ಹೌದು, ಭಾರತ ಸಂವಿಧಾನ ಆರ್ಟಿಕಲ್ 14ರಲ್ಲಿ ನಮಗೆ ಈ ಶಕ್ತಿಯನ್ನು ನೀಡಿದೆ. ಇದರ ಬಗ್ಗೆ ಪೂರ್ತಿ ಮಾಹಿತಿ ಇಲ್ಲಿದೆ. ಆರ್ಟಿಕಲ್ 14ರಲ್ಲಿ ಎರಡು ಮುಖ್ಯ ಭಾಗಗಳಿವೆ. ಮೊದಲನೆಯದು ಕಾನೂನು ಮುಂದೆ ಸಮಾನತೆ, ಅಂದ್ರೆ ಕಾನೂನು ಯಾರಿಗೂ ತಾರತಮ್ಯ ಮಾಡುವುದಿಲ್ಲ. ಯಾರೇ ತಪ್ಪು ಮಾಡಿದ್ರು ಶಿಕ್ಷೆ ಎಲ್ರಿಗೂ ಒಂದೇ ಆಗಿರುತ್ತೆ. ಎರಡನೇದು ಕಾನೂನಿನ ಸಮಾನ ರಕ್ಷಣೆ. ಇದರ ಅರ್ಥ ಒಂದೇ ರೀತಿಯ ಪರಿಸ್ಥಿತಿಯಲ್ಲಿರುವ ಎಲ್ಲ ವ್ಯಕ್ತಿಗಳಿಗೆ ಕಾನೂನು ಸಮಾನವಾಗಿ ಅನ್ವಯವಾಗುತ್ತದೆ. ಒಂದ್ಸಲ ಗಂಭೀರವಾಗಿ ಯೋಚನೆ ಮಾಡಿ ನೋಡಿ. ಒಬ್ಬ ಉನ್ನತ ಅಧಿಕಾರಿ ಮಗನಾಗ್ಲಿ ಅಥವಾ ಒಬ್ಬ ಬಡ ರೈತನ ಮಗನಾಗ್ಲಿ ಸರ್ಕಾರಿ ಉದ್ಯೋಗ ಅಥವಾ ನ್ಯಾಯಕ್ಕಾಗಿ ಅರ್ಜಿ ಸಲ್ಲಿಸಿದಾಗ ಸಂವಿಧಾನ ಅವರಿಗೆ ಸಮಾನ ಅವಕಾಶ ನೀಡುತ್ತದೆ. ಜಾತಿ, ಧರ್ಮ ಅಥವಾ ಅಂತಸ್ತಿನ ಆಧಾರದ ಮೇಲೆ ಯಾರಿಗೂ ವಿಶೇಷ ಸ್ಥಾನಮಾನ ನೀಡುವಂತಿಲ್ಲ. ಕಾನೂನು ಎಂಬುದು ಕೇವಲ ಶಿಕ್ಷೆ ನೀಡಲು ಮಾತ್ರವಲ್ಲ, ದುರ್ಬಲರಿಗೂ ಬಲಿಷ್ಠರಷ್ಟೇ ಸಮಾನ ಗೌರವ ಸಿಗುವಂತೆ ನೋಡಿಕೊಳ್ಳಲು ಇರುವ ಶಕ್ತಿ. ಹೀಗೆ ಆರ್ಟಿಕಲ್ 14 ನಮ್ಮ ಪ್ರಜಾಪ್ರಭುತ್ವದ ಅಡಿಪಾಯವಾಗಿದೆ. ಈ ಮಾಹಿತಿ ಪ್ರತಿಯೊಬ್ಬ ಭಾರತೀಯನಿಗೂ ತಲುಪಲಿ. ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ.